ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ಡೇ 11ನ ಮಿನಿ ಬ್ಲಾಗ್ ಆಗಿರುತ್ತೆ. ಹಾಗೆ ಈವ್ನಿಂಗ್ ಬ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇರೋದು. ಆಫೀಸಿಂದ ಬರೋದು ಸ್ವಲ್ಪ ಲೇಟ್ ಆಯಿತು. ಹಾಗೆ ಬರಬೇಕಾದ್ರೆ ತರಕಾರಿ ತೊಗೊಂಡು ನನ್ನ ಮಗನಿಗೆ ಪಾನಿಪುರಿ ತೊಗೊಂಡು ಬಂದೆ. ಮಾರ್ನಿಂಗ್ ಸ್ವಲ್ಪ ಹೊಡೆದಿದ್ದೆ, ಹಾಗಾಗಿ ಬೇಜಾರು ಮಾಡ್ಕೊಂಡಿರ್ತಾನೆ ಅಂತ ಹೇಳಿ ಡೈರಿ ಮಿಲ್ಕ್ ಕೂಡ ತೊಗೊಂಬಂದು ಕೊಟ್ಟೆ. ನಾನು ಬರೋವರೆಗೂ ಮಲ್ಗೆ ಇರ್ತಾನೆ. ಸೊ ಬಂದಮೇಲೆ ಹೇಳೋದ್ರಿಂದ ಎದ್ದೇಳಕ್ಕೆ ಏನಾದರೂ ಕೊಡಬೇಕಲ್ಲ ಅಂತ ಹೇಳಿ ಸ್ನ್ಯಾಕ್ಸೇ ತೊಗೊಂಬಂದು ಕೊಟ್ಟೆ. ಹಾಗೆ ಮಾರ್ನಿಂಗ್ ಬಟ್ಟೆ ಎಲ್ಲ ಒಗ್ಬಿಟ್ಟು ಹೋಗಿದ್ದೆ, ಅದು ಕೂಡ ಆರಾಗಿತ್ತು. ಅದಾದಮೇಲೆ ಅದನ್ನು ತಂದಿಟ್ಟು ಅಡುಗೆ ಮನೆಗೆ ಬಂದು ನೋಡಿದಕ್ಕೆ ಫುಲ್ಲು ತಲೆ ಸುದುತ್ತಾಯಿತು. ಯಾಕಂದರೆ ಅಷ್ಟೊಂದು ಕೆಲಸ ಇತ್ತು. ಇನ್ನು ಅಡುಗೆ ಮನೆ ಕ್ಲೀನ್ ಮಾಡಬೇಕಿತ್ತು, ಮತ್ತು ಅಡುಗೆ ಕೂಡ ಮಾಡಬೇಕಿತ್ತು. ನನ್ನ ಮಗನಿಗೆ ಹೋಮ್ವರ್ಕ್ ಬರೆಸ್ಬೇಕಿತ್ತು. ಅದರಲ್ಲಿ ಅವನು ಕೂಡ ತುಂಬ ತೀಟ್ಲೆ ಮಾಡ್ತಾ ಇರ್ತಾನೆ, ಅದು ಇದು ಅಂತ ಹೇಳಿ ಕೊಬ್ಬರಿ ಎಣ್ಣೆ ಎಲ್ಲ ತೊಗೊಂಡು ಮುಖಕ್ಕೆ ಹಚ್ಕೊತಾ ಇದ್ದ. ಆಮೇಲೆ ಅಡುಗೆ ಮಾಡೋಣ ಅಂತ ಹೇಳಿ ಬಂದೆ. ಸೊ ಮೊಳಕೆ ಕಾಳು ತೊಗೊಂಬಂದಿದ್ದೆ, ರೆಡಿ ಇದೆ. ಅದನ್ನೇ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಹೆಚ್ಚಿಟ್ಕೊಂಡು, ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಮಸಾಲೆಗೆ ರೆಡಿ ಮಾಡಿಕೊಂಡೆ. ಮಸಾಲೆದೆಲ್ಲ ಮುಗ್ದು ಫಸ್ಟು ಅಡುಗೆ ಮಾಡಿಬಿಟ್ರೆ ಅದಾದಮೇಲೆ ಅವನಿಗೆ ಹೋಮ್ವರ್ಕ್ ಬರೆಸ್ಬೋದು ಅಂತ ಹೇಳಿ ಫಾಸ್ಟಾಗೆಲ್ಲ ಅಡುಗೆ ಮಾಡ್ಕೊತಾ ಇದ್ದೀನಿ. ಏನೇ ಆದರೂ ಹೆಣ್ಮಕ್ಳು ಜೀವನ ತುಂಬ ಕಷ್ಟ ಫ್ರೆಂಡ್ಸ್. ಎಲ್ಲ ಕಡೆಯಲ್ಲೂ ಹೆಣ್ಮಕ್ಳು ಕೆಲಸ ಮಾಡಲೇಬೇಕು. ಅದಕ್ಕೆ ಅಂತ ಹೇಳೋದು ಅಲ್ವಾ, ಹೆಣ್ಮಕ್ಳು ತುಂಬ ಸ್ಟ್ರಾಂಗ್ ಅಂತ ಹೇಳಿ. ಹೆಣ್ಮಕ್ಳು ಕೈಲಾಗದೇ ಇರೋದು ಯಾವುದೂ ಇಲ್ಲ. ಬಟ್ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಎಲ್ಲ ಕೂಡ ನಮ್ಮ ಕೈಲಾಗುತ್ತೆ, ಮಾಡ್ಬೋದು. ಯಾರೋ ಒಬ್ಬರು ನೆಗೆಟಿವ್ ಆಗಿ ಮಾತಾಡಿದ್ರು ಅಂತ ಹೇಳಿ ಅದಕ್ಕೆ ನಾವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಸೀರಿಯಸ್ ಆಗಿ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಸರಿನಾ? ಸೊ ಅದಾದಮೇಲೆ ಸಾಂಬಾರು ಕೂಡ ಮಸಾಲೆ ಎಲ್ಲ ರೆಡಿಯಾಗಿತ್ತಲ್ಲ, ಸಾಂಬಾರು ಕೂಡ ಫಟ್ ಅಂತ ಆಗಲಿ ಅಂತ ಹೇಳಿ ಮಸಾಲೆ ಒಗ್ಗರಣೆಗೆ ಹಾಕ್ಬಿಟ್ಟು ಸಾಂಬಾರು ಕೂಡ ರೆಡಿ ಮಾಡಿಕೊಂಡೆ. ಅಡುಗೆ ಮಾಡಿಬಿಟ್ರೆ ನನ್ನ ಕೆಲಸ ಮುಗಿಲಿಲ್ಲ. ಇನ್ನೂ ಕೂಡ ಪಾತ್ರೆನೂ ಇತ್ತು, ಅದನ್ನು ಕೂಡ ತೊಳಿಬೇಕು. ನನ್ನ ಮಗ ಇನ್ನೂ ಹೋಮ್ವರ್ಕು ಬರೆದಿರಲಿಲ್ಲ, ಸುಮ್ಮನೆ ನೋಡ್ಕೊಂಡು ಕೂತಿದ್ದಾನೆ, ಯಾವ್ದು ಬರೀಲಿ ಯಾವ್ದು ಬಿಡಲಿ ಅಂತ. ಆಲ್ರೆಡಿ ಟೈಮ್ ಕೂಡ ಆಗೋಗಿದೆ, ಇನ್ನು ನೋಡಿಕೊಂಡೇ ಕೂತಿದ್ದಾನೆ. ಅವನಿಗೆಲ್ಲ ಹೋಮ್ವರ್ಕ್ ಕೂಡ ಆಲ್ಮೋಸ್ಟ್ ಮುಗಿಸ್ದೆ. ಅದಾದಮೇಲೆ ಅಡುಗೆ ಕೂಡ ಆಯಿತು, ಅಡುಗೆ ಮನೆ ಕೂಡ ಕ್ಲೀನ್ ಆಯಿತು. ಇಲ್ಲಿಗೆ ಕಂಪ್ಲೀಟಾಗಿ ನನ್ನ ಕೆಲಸ ಮುಗೀತು. ಊಟ ಮಾಡಿ ನೆಮ್ಮದಿಯಾಗಿ ಮಲ್ಕೊಂಡ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.